ನಾರಾಯಣಪುರ ಬಡಾವಣೆಯಲ್ಲಿ 1 ಕೋಟಿಗೂ ಅಧಿಕ ಅನುದಾನವನ್ನು ಬಳಸಿ ಒಂದು ಲೈಬ್ರರಿಯನ್ನು ಕಟ್ತಾ ಇದ್ದಾರೆ. ಪ್ರಮುಖವಾಗಿ ಕಳೆದ 4 ವರ್ಷಗಳಿಂದ ನಡೀತಿರ್ತಕ್ಕಂತಹ ಕಾಮಗಾರಿ ಎಲ್ಲೋ ಒಂದು ಕಡೆ ಈ ಒಂದು ಕಳಪೆ ಮಟ್ಟದ ಕಾಮಗಾರಿ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ಈಗಷ್ಟೇ ನಾವು ಅಂದರೆ ಧಾರವಾಡ ಜಿಲ್ಲೆಯಾದ್ಯಂತ ಈಗಷ್ಟೇ ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕೂಡ ಸದ್ಯ ಈ ಕಟ್ಟಡವನ್ನು ಇನ್ನೂ ನಿರ್ಮಿತಿ ಇಲಾಖೆಯಿಂದ ಕಟ್ಟಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಇದನ್ನು ಸದ್ಯ ಇನ್ನೂ ಹ್ಯಾಂಡ್ ಓವರ್ ಕೂಡ ಮಾಡ್ಕೊಂಡಿಲ್ಲ. ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಸ್ವಲ್ಪ ತಡವಾಗಿರುವಂಥದ್ದು. ಪ್ರಮುಖವಾಗಿ ಈ ಕಟ್ಟಡ ಈಗಾಗಲೇ ಸೋರ್ತಾ ಇದೆ. ಯಾಕಂತಂದರೆ ಇದು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ಇದು ನಿದರ್ಶನ ಅಂತಲೇ ಹೇಳ್ಬೋದು. ಸುಮಾರು 1 ಕೋಟಿ 10 ಲಕ್ಷಕ್ಕೂ ಅನುದಾನವನ್ನು ಖರ್ಚು ಮಾಡಿ ಈ ಒಂದು ಸುಸಜ್ಜಿತವಾದಂತಹ ಲೈಬ್ರರಿಯನ್ನು ಕಟ್ಟಿದ್ದಾರೆ. ಒಂದು ಕಡೆ ಈ ರೀತಿ ಸೋರ್ತಾ ಇದೆ, ಇನ್ನೊಂದು ಕಡೆ ಬುಕ್ಸ್ಗಳು ಇದ್ದಾವೆ. ಯಾಕಂದರೆ ಈಗಷ್ಟೇ ಕಳೆದ ಇನ್ನೂ 8 ರಿಂದ 10 ದಿನಗಳಲ್ಲಿ ಈ ಒಂದು ಲೈಬ್ರರಿಯನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಇದನ್ನು ಲೈಬ್ರರಿಯವರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ನಿರ್ಮಿತಿ ಇಲಾಖೆಯಿಂದ. ಅಂದರೆ ಈ ಒಂದು ಸರ್ಕಾರದ ಪ್ರಮುಖ ಕೆಲವೊಂದಿಷ್ಟು ಕಚೇರಿಗಳನ್ನು ಏನಂತಂದರೆ ಇಲ್ಲಿ ನಿರ್ಮಾಣ ಆಗಬೇಕಂತ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರನ ಕಟ್ತಾರೆ. ಆದರೆ ಪ್ರಮುಖವಾಗಿ ಎಷ್ಟರ ಮಟ್ಟಿಗೆ ಗುಣಮಟ್ಟದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅನ್ನೋದು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈಗ ನಾವು ಮೇಲ್ಗಡೆ ಹೋಗೋಣ, ಅಲ್ಲಿ ಯಾವ ರೀತಿ ಇದೆ ಅಂತೇಳಿ. ಯಾಕಂತಂದರೆ ಒಂದು ಕಟ್ಟಡ ನಿರ್ಮಾಣ ಆಗಬೇಕಂತಂದರೆ ಅದು ಸುಸಜ್ಜಿತವಾಗಿರಬೇಕು. ಸುಮಾರು ಒಂದು 40 ರಿಂದ 50 ವರ್ಷಗಳವರೆಗೆ ಬಾಳಿಕೆ ಬರಬೇಕು. ಆದರೆ ಇದು ಸದ್ಯಕ್ಕೆ ಗೋಡೆಗಳು ಕೂಡ ಈಗಾಗಲೇ ಅಂದರೆ ನೀರಿನಿಂದ ಇಲ್ಲಿ ಒಂದು ಕಡೆ ತಂಪಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಇದು ಲೈಬ್ರರಿಯಲ್ಲಿ ಇರ್ತಕ್ಕಂತಹ ಒಂದು ಯಾವ ರೀತಿ ನಿರ್ಮಾಣ ಆಗಿದೆ ಕಟ್ಟಡ ಅನ್ನೋದಕ್ಕೆ ಇದೊಂದು ಸಾಕ್ಷಾತ್ ಉದಾಹರಣೆ ಅಂತಲೇ ಹೇಳ್ಬೋದು. ಇದು ಒಂದು ಕಡೆ ಹಾಕಿದರೆ, ಇನ್ನು ಮೇಲ್ಗಡೆ ಹೋಗೋಣ. ಇದು ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲೂ ಕೂಡ ಅದೇ ಪರಿಸ್ಥಿತಿ ಇರುವಂಥದ್ದು. ಎಲ್ಲವೂ ಕೂಡ ಈಗ ಕಿಟಕಿ ಪಕ್ಕನೂ ಕೂಡ ಈ ರೀತಿ ನೀರು ಉಣ್ತಾ ಇದೆ. ಹೀಗೆ ಕಟ್ಟಡ ಯಾವ ರೀತಿ ಗುಣಮಟ್ಟದ ಕಟ್ಟಡವನ್ನು ಕಟ್ಟಿದ್ದಾರೆ ಅಥವಾ ಕಟ್ಟಿಲ್ವ ಅನ್ನೋದಕ್ಕೆ ಇದು ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನೂ ಕೂಡ ಕಟ್ಟಡ ಉದ್ಘಾಟನೆ ಕೂಡ ಆಗಿಲ್ಲ. ಜೊತೆಗೆ ಇದು ಲೈಬ್ರರಿ ಅಂದರೆ ಸೆಂಟ್ರಲ್ ಲೈಬ್ರರಿವರೆಗೂ ಕೂಡ ಇದನ್ನು ಹ್ಯಾಂಡ್ ಓವರ್ ಕೂಡ ಇನ್ನೂ ಮಾಡಿಲ್ಲ. ಸದ್ಯಕ್ಕೆ ಈಗಷ್ಟೇ ಈ ರೀತಿಯಾಗಿರುವಂಥದ್ದು. ಪ್ರಮುಖವಾಗಿ ಇನ್ನೂ ಮೇಲ್ಗಡೆ ಟಾಪ್ಗೆ ಹೋಗೋಣ ನಾವು, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಯಾಕಂತಂದರೆ ಒಂದು ಕಟ್ಟಡ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಸ್ಲ್ಯಾಬ್ ಏನಿದೆ ಅದು ಯಾವ ರೀತಿ ಇಳಿಜಾರು ಮಟ್ಟಕ್ಕೆ ಇದ್ದರೆ ಮಾತ್ರ ಅದು ಕಟ್ಟಡ ಯಾವುದೇ ಕಾರಣಕ್ಕೆ ಸೋರದೆ ಹಾಗೆ ಒಂದು ಕಡೆಯಿಂದ ವರ್ಕ್ ಅಂದರೆ ಸೋರದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದರೆ ಸರಿಯಾದ ಒಂದು ಸ್ಲ್ಯಾಬ್ ಆಗದೇ ಇರೋ ಕಾರಣ ನೀರು ಕೂಡ ಸ್ಲ್ಯಾಬ್ ಮೇಲೆ ನಿಂತ್ಕೊಂಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ. ಇದು ಸ್ಲ್ಯಾಬ್ನಲ್ಲಿ ಇರ್ತಕ್ಕಂಥ ನೀರು. ಇನ್ನೂ ನಾವು ಬಲಭಾಗದಲ್ಲಿ ಹೋಗೋಣ, ಅಲ್ಲೂ ಕೂಡ ಯಾವ ರೀತಿ ನೀರು ನಿಂತಿದೆ ಅಂತ ತೋರಿಸ್ತೀವಿ. ಪ್ರಮುಖವಾಗಿ ಈ ಕಟ್ಟಡ ಒಂದು ಕಂಪ್ಲೀಟ್ ಮೇಲ್ಗಡೆ ಅಂದರೆ 3ನೇ ಮಹಡಿಗೆ ಬಂದಿರುವಂಥದ್ದು. ನೋಡಿ, ಈ ರೀತಿ ನೀರು ನಿಂತರೆ ಸ್ಲ್ಯಾಬ್ ಆಟೋಮೆಟಿಕ್ಕಾಗಿ ಸೋರುತ್ತೆ. ಪ್ರಮುಖವಾಗಿ ಈ ರೀತಿ ಸೋರ್ತಾ ಇದ್ದರೆ, ಈ ರೀತಿ ನೀರು ನಿಂತರೆ ಇಡೀ ಒಂದು ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತಹ ಒಂದು ಗ್ರಂಥಾಲಯ ಕೆಳಗಡೆ ಬುಕ್ಸ್ ಇರ್ತವೆ. ಈ ಸ್ಲ್ಯಾಬ್ ಕೆಳಗಡೆ ಅಂದರೆ 2ನೇ ಮಹಡಿಯಲ್ಲಿ ಮತ್ತು ನೆಲ ಮಹಡಿಯಲ್ಲಿ ಬುಕ್ಸ್ ಇರ್ತವೆ. ಇವು ಸೋರಲಿಕ್ಕೆ ಆರಂಭವಾದರೆ ಬುಕ್ಸ್ಗಳು ತೊಯ್ತವೆ. ಇದರಿಂದ ಎಲ್ಲೋ ಒಂದು ಕಡೆ ಏನಂತಂದರೆ ಅಧಿಕಾರಿಗಳೊಂದು ನಿರ್ಲಕ್ಷ್ಯ ಎದ್ದು ಕಂಡು ಬರ್ತಾ ಇದೆ. ಯಾಕಂತಂದರೆ ನೋಡಿ, ಈ ರೀತಿಯಾಗಿ ಸ್ಲ್ಯಾಬ್ ನಿರ್ಮಾಣ ಮಾಡಿದರೆ ಇದಕ್ಕೆ ನೀರಿನ ಒಂದು ಹೋಲ್ ಕೂಡ ಸರಿಯಾಗಿ ಹೋಲ್ ಇದೆ, ಬಟ್ ನೀರು ಕೂಡ ಯಾವುದೇ ಕಾರಣಕ್ಕೆ ಹೋಗ್ತಾ ಇಲ್ಲ. ಇದರಿಂದ ಏನಂತಂದರೆ ನೀರು ನಿಂತು ಅಂದರೆ ಸ್ಲ್ಯಾಬ್ ಮೇಲೆ ನೀರು ನಿಂತು ಇದು ಏನಂತಂದರೆ ಬುಕ್ಸ್ಗಳಲ್ಲಿ ಸೋರುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗ್ತಾಯಿದೆ. ಸೊ ಇನ್ನೂ ಕೂಡ ಇದನ್ನು ಸೆಂಟ್ರಲ್ ಲೈಬ್ರರಿಯವರು ಅಂದರೆ DD ಅವರು ಇದ್ದಾರೆ, ರಾಮಯ್ಯ ಅಂಥೇಳಿ, ಅವರು ಇದನ್ನು ಒಂದು ಹ್ಯಾಂಡ್ ಓವರ್ ಮಾಡ್ಕೋಬೇಕಂತ ಸಂದರ್ಭದಲ್ಲಿ ಇವೆಲ್ಲವನ್ನು ತನಿಖೆ ಮಾಡಿ. ಯಾಕಂತಂದರೆ ಈ ಒಂದು ಕಟ್ಟಡವನ್ನು ಹ್ಯಾಂಡ್ ಓವರ್ ಮಾಡ್ಕೋಬೇಕಂತ ಸಂದರ್ಭದಲ್ಲಿ ಈ ಕಟ್ಟಡ ಗುಣಮಟ್ಟದ ಕಟ್ಟಡ ಇದೇನಾ ಇಲ್ವಾ ಅನ್ನೋದನ್ನು ಕೂಡ ಕಂಪ್ಲೀಟ್ ಒಂದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಕಡೆಯಿಂದ ಮಾಹಿತಿಯನ್ನು ಪಡೆದುಕೊಂಡು ಇದಕ್ಕೆ ಒಂದು ಆ ಸಂದರ್ಭದಲ್ಲಿ NOCಯನ್ನು ಕೊಟ್ಟ ನಂತರ ಇದು ಒಂದು ಕಟ್ಟಡವನ್ನು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅನ್ನೋದು ಕೂಡ ಏಷ್ಯಾನೆಟ್ 7 ನ್ಯೂಸ್ನ ಕಳಕಳಿ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ 7 ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.